ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ನಮ್ಮ ಲೀಗಲ್ ಫೈಟ್ ಮುಂದುವರಿತಾ ಇದೆ, ಮುಂದುವರಿತಾ ಇದೆ. ಸ್ಟೇ ವೇಕೇಟ್ ಆಗಿರೋದು ಒಂದು ಕಾಲಕ್ಕೆ, ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯಿತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತಿರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲನೂ ಕೂಡ ತಾಯಿ ಜೊತೆಗೇ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಭಾಳ ಸ್ಪಷ್ಟವಾಗಿದೆ. ಗವರ್ನರು ಕೂಡ ಇನ್ನು ಹಿಂದೆ ಕಳಿಸಿರ್ತಕ್ಕಂಥದ್ದು ಅದಕ್ಕೆ ಸಾಬೀತು. ಜಿಲ್ಲಾ ಸಂಘಟನೆ ಸಭೆ ಬಂದಾಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ನಾಗೇಂದ್ರ ಈಗಾಗಲೇ ಅದು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಪಕ್ಷದ ದೃಷ್ಟಿಯಿಂದ ಪಕ್ಷದ ಅಭ್ಯರ್ಥಿಗೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಪ್ರಕಾರ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ನನ್ನದೇ ಒಂದು ಉದಾಹರಣೆ ತಗೊಳ್ಳಿ, ಭವಿಷ್ಯದ ಒಂದು ಲೋಕಸಭಾ ಚುನಾವಣೆ ಆಗಿ ನಾವೆಲ್ಲರೂ ಆಕಾಂಕ್ಷಿಗಳು ಇರ್ತೀವಿ, ಅದೊಂದು ವ್ಯಕ್ತಪಡಿಸೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಅಭ್ಯರ್ಥಿಗಳು ಆಯ್ಕೆ ಮಾಡೋದು ಪಕ್ಷ, ಅದು ಯಾರೇ ಬಂದರೂ ನಾವು ಅವ್ರ ಪರವಾಗಿ ನಿಂತು ಹೋರಾಟವನ್ನು ಬದಲಾವಣೆ. ನಮ್ಮ ಲೀಗಲ್ ಫೈಟ್ ಮುಂದುವರಿತಾ ಇದೆ, ಮುಂದುವರಿತಾ ಇದೆ. ಸ್ಟೇ ವೇಕೇಟ್ ಆಗಿರೋದು ಒಂದು ಕಾಲಕ್ಕೆ, ತಿರ್ಗಾ ಬಂತು, ತಿರ್ಗಾ ಸ್ಟೇ ಹೋಯಿತು. ಈಗ ಯಾವುದೇ ಕಾರಣಕ್ಕೂ ಕೂಡ ತಾಯಿಯ ಒಂದು ಏನು ಸಂಪತ್ತಿದೆ, ಯಾಕಂದರೆ ನಮ್ಮ ಹಿಂದೂ ಒಂದು ದೃಷ್ಟಿಕೋನದಲ್ಲಿ ಒಂದು ದೇವಸ್ಥಾನ ಒಂದು ಜೀವಿತವಾದಂತಹ ಒಂದು ಶಕ್ತಿ ಇರ್ತಕ್ಕಂಥ ಸ್ಥಳ. ಆ ನಿಟ್ಟಿನಲ್ಲಿ ತಾಯಿಯ ಒಂದು ಸಂಪತ್ತಿರ್ಬೋದು, ತಾಯಿಗೆ ಸಂಬಂಧಪಟ್ಟಿರ್ತಕ್ಕಂಥ ಆಸ್ತಿ ಇರ್ಬೋದು, ಎಲ್ಲನೂ ಕೂಡ ತಾಯಿ ಜೊತೆಗೇ ಇರಬೇಕು ಅಂತ ಒಂದು ನಿರ್ಧಾರವನ್ನು ಅಥವಾ ಒಂದು ಆದೇಶವನ್ನು ಇವತ್ತು ಕೋರ್ಟ್ನಿಂದ ಬಂದಿರತಕ್ಕಂಥದ್ದು ಎಲ್ಲರ ಗಮನದಲ್ಲಿದೆ. ಅದು ಅದಕ್ಕೆ ತಕ್ಕ ಇವತ್ತು ಮುಂದುವರಿತಾ ಇದೆ. ಪ್ರಾಧಿಕಾರ ಆಡಳಿತ ದೃಷ್ಟಿಯಲ್ಲಿ ಕೆಲವು ಕೆಲಸಗಳು ಮಾಡ್ತಾ ಇದೆ, ಆದರೆ ಅದು ಅಧಿಕೃತ ಆಗಿಲ್ಲ ಅಂತ ಇವತ್ತು ಭಾಳ ಸ್ಪಷ್ಟವಾಗಿದೆ. ಗವರ್ನರು ಕೂಡ ಇನ್ನು ಹಿಂದೆ ಕಳಿಸಿರ್ತಕ್ಕಂಥದ್ದು ಅದಕ್ಕೆ ಸಾಬೀತು. ಜಿಲ್ಲಾ ಸಂಘಟನೆ ಸಭೆ ಬಂದಾಗ ಚಾಮರಾಜ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಜಿ ಶಾಸಕ ನಾಗೇಂದ್ರ ಈಗಾಗಲೇ ಅದು ನಾನು ಸ್ಪಷ್ಟೀಕರಣ ಕೊಟ್ಟಿದ್ದೀನಿ. ಪಕ್ಷದ ದೃಷ್ಟಿಯಿಂದ ಪಕ್ಷದ ಅಭ್ಯರ್ಥಿಗೆ ನಾವು ಸಂಪೂರ್ಣವಾಗಿ ನಮ್ಮ ಬೆಂಬಲವನ್ನು ಕೊಡ್ತೀವಿ. ಭಾರತೀಯ ಜನತಾ ಪಾರ್ಟಿಯಲ್ಲಿ ಒಂದು ಪ್ರಕ್ರಿಯೆ ಇದೆ, ಆ ಪ್ರಕ್ರಿಯೆ ಪ್ರಕಾರ ಅಭ್ಯರ್ಥಿಗಳು ಆಯ್ಕೆ ಆಗ್ತಾರೆ. ನನ್ನದೇ ಒಂದು ಉದಾಹರಣೆ ತಗೊಳ್ಳಿ, ಭವಿಷ್ಯದ ಒಂದು ಲೋಕಸಭಾ ಚುನಾವಣೆ ಆಗಿ ನಾವೆಲ್ಲರೂ ಆಕಾಂಕ್ಷಿಗಳು ಇರ್ತೀವಿ, ಅದೊಂದು ವ್ಯಕ್ತಪಡಿಸೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಅಭ್ಯರ್ಥಿಗಳು ಆಯ್ಕೆ ಮಾಡೋದು ಪಕ್ಷ, ಅದು ಯಾರೇ ಬಂದರೂ ನಾವು ಅವ್ರ ಪರವಾಗಿ ನಿಂತು ಹೋರಾಟವನ್ನು